I will discuss how to find equivalent capacitors when connected to this like. So here V, let us take A terminal, here potential is V, here this V terminal potential is 0, right? Here A means here also V, here also V. Here B is how start ಆಗಿಲ್ಲ ಯಾರು 100 ಇಂಜಿನಿಯರ್ ಆಗಲ್ಲ we can't take ಇಲ್ಲಿ also ಇಬರಲ್ಲ ಸೊ ಅದಕ್ಕೆ ಒಂದು ನ್ಯೂ ಕಾಂಪೋನೆಂಟ್ ಕಾರಣ ಏನದು x ಇಲ್ಲಿ x ಆದ್ರೆ here this one also x, this one will same way here also x. Now we have three terminals. What are those? A, x, b, right? A, x, b. A nothing but b. ಇಲ್ಲಿ ಒಂದು a to x one capacitor, a to x one capacitor. Next ಇದು x to b means a1 a ಅಂದ್ರೆ b ಅಂದ್ರೆ ಹೌದಾ, ಇದನ್ನ ಕನೆಕ್ಟ್ ಆಗಿಲ್ಲ ಪ್ಯಾರಲಲ್, ರೈಟ್. ಆಮೇಲೆ b to x ಇದು b to x ಇದೆ, ಇಲ್ಲಿಂದ ಇಲ್ಲಿಗೆ ಒಂದು, ಇಲ್ಲಿಂದ ಇಲ್ಲಿಗೆ ಒಂದು, ಇಲ್ಲಿಂದ ಇಲ್ಲಿಗೆ ಇದು ಇದನ್ನು ಏನಿಂದ x ಗೆ ಬಂತು, ಏನಿಂದ x ಗೆ. So this one also a to x. ಇವೆಲ್ಲ ಆಯ್ತಲ್ಲ. ಇದು ನೋಡಿ ಏನಾಗಿತ್ತು x to x ಗೆ ಕನೆಕ್ಟ್ ಮಾಡಬಹುದಾ? ಸೇಮ್ ಸರ್ಕ್ಯೂಟ್ ಕನೆಕ್ಟ್ ಮಾಡಬಹುದು. ಸೇಮ್ ಸರ್ಕ್ಯೂಟ್ ಕನೆಕ್ಟ್ ಮಾಡಿದ್ರೆ ಶಾರ್ಟ್ ಸರ್ಕ್ಯೂಟ್ ಆಗುತ್ತೆ. ಸೊ ದಿಸ್ ಇಸ್ ನಾಟ್ ಪಾಸಿಬಲ್. ಇದು ಕೆಪಾಸಿಟರ್ ಇದು ನೋಡಿ ಯಾವುದು ಕನೆಕ್ಟ್ ಆಗಿದೆ? x to b. So x to b. This is circuit. This is C, this is C, this is C, this is C. ಇನ್ನೊಂದು ಟೈಮ್ ನೋಡ್ರಿ, ಈ ತರ ಕನೆಕ್ಟ್ ಆಗಿದೆ. ಇಲ್ಲಿ ಎಂಡ್ನಾಗ ಪೊಟೆನ್ಶಿಯಲ್ V ಐತೆ, ಆ ಎಂಡ್ನಾಗ 0 ಐತೆ. ಇಲ್ಲಿ ಏನಾಯ್ತು, ಇಲ್ಲಿ ಸ್ಟಾರ್ಟ್ ಆಗಿದ್ರೆ V ಆಯ್ತು, ಆಮೇಲೆ ಇಲ್ಲಿ ಸ್ಟಾರ್ಟ್ ಆಗಿ ಇಲ್ಲಿ V ನೇ ಬಂತು. ಇಲ್ಲಿ ಮಿಡ್ಲ್ ಬರಲ್ಲ, ಈ ಕಡೆಯಿಂದ V ನೇ ಬರಲ್ಲ, ಯಾಕಂದ್ರೆ ಕೆಪಾಸಿಟರ್ ಇದೆ. ಇಲ್ಲಿಂದ ಈ ಕಡೆ V ನೇ ಬರಲ್ಲ, ಯಾಕಂದ್ರೆ ಕೆಪಾಸಿಟರ್ ಇದೆ. ಸೊ ಅದಕ್ಕೆ ಒಂದು ನ್ಯೂ ಟರ್ಮ್ ಇಂಟ್ರೊಡ್ಯೂಸ್ ಮಾಡಿದೆ, ಅದೇನದು x. ಸೊ ಇಲ್ಲಿ x ಇದ್ರೆ ಇಲ್ಲಿ ಸೇಮ್ ಟರ್ಮಿನಲ್ ಕನೆಕ್ಟ್ ಆಗಿದೆ x, ಆಮೇಲೆ ಇಲ್ಲಿಂದ ಇದು x ಇದ್ರೆ ಇದನ್ನು x. ಫಸ್ಟ್ ಈ ತ್ರೀ ಟರ್ಮಿನಲ್ಸ್ ಇದಾವ, a x b ಅಂತ ಬರ್ತೀವಿ. ಫಸ್ಟ್ ಏನಿದೆ x, ಏನಿದೆ x ಫಸ್ಟ್ ಇಲ್ಲಿಂದ ಬಂದ್ರೆ ಇದರ ನಡುವೆ ಇದು a to x ಒಂದು ಕನೆಕ್ಟ್ ಮಾಡಿ. ಆಮೇಲೆ ನೆಕ್ಸ್ಟ್ v ಅಂದ್ರೆ v ಅಂದ್ರೆ ಏನು ಏನೇ v ನ ಇದನ್ನು ಅಲ್ಲ. ಆಮೇಲೆ ಇಲ್ಲಿ ಬರೀ ಇದರ v to x ಸೇಮ್ ಅಲ್ಲ. ಆಮೇಲೆ ಇದಕ್ಕೆ ಬಂದ್ರೆ x to x ಸರ್ಕ್ಯೂಟ್ ನಾಗ ಏನಾದ್ರು ಮಾಡಿದ್ರೆ ಶಾರ್ಟ್ ಸರ್ಕ್ಯೂಟ್ ಆಗುತ್ತೆ, ಇಟ್ಸ್ ನಾಟ್ ಪಾಸಿಬಲ್. ನೆಕ್ಸ್ಟ್ ಇಲ್ಲಿ ಬಂದ್ರೆ ಇದಕ್ಕೆ ಕನೆಕ್ಟ್ ಆಗಿದೆ x to b. Now capacitor in series, capacitor in parallel, what is the formula? C1 plus C2. C plus C plus C is equal to 3C. ಇದು 1 by C. 3C plus 1 by C. ಇವೆರಡು ಏನಾಗ್ತವೆ ಇವಾಗ ಈಕ್ವಲೆಂಟ್. C ಈಕ್ವಲೆಂಟ್ ಎಷ್ಟಾಯ್ತು? 3C ಆಯ್ತು. ಇದೇನಾಯ್ತು? C4 1 by C. C4 C ಇವೆರಡು ಇವಾಗ C total ಇವೆರಡು ಏನಂದ್ರೆ ಸೀರೀಸ್ ನ ಫಾರ್ಮುಲಾ ಏನು? 1 by C1 plus 1. ಅದನ್ನ ತಗೊಂಡ್ರೆ ಇನ್ನೊಂದು ಫಾರ್ಮುಲಾ ಇದೆ, C1 C2 plus yes. ಇಲ್ಲಿ C equivalent into C4 divided by C equivalent into plus C4. C equivalent ಎಷ್ಟು ಬಂದದ? 3C. ಇದೆಷ್ಟು ಅದ? C4 C divided by 3C plus C, right? 3C into 3C square. ಇದು 4C. 1C cancel, ಏನು ಅಂತ ಆನ್ಸರ್? C total 3C by 4. 3C by 4. Right. See here, this capacitor, here no disturbance. Means the direct connection ಐತೆ. Direct connection ಇದ್ರೆ this method can apply.
Next, here any disturbance means here any capacitor added this. We can't do this method. We have one more method. That one we do. Next. Take now. This is 1 microfarad. This is 2 microfarad. This is 1 microfarad. This is 2 microfarad. This is 1 microfarad. This is 2 microfarad. This is 1 microfarad. Up to infinity. Up to this continues up to infinity. Infinity. In this case, second method, the first method apply. Now we come to second method. Second method, infinite capacity network. Infinite capacitor. To apply this type 2, ಈ type 2 ನ ಅಪ್ಲೈ ಮಾಡಬೇಕಂದ್ರೆ what should be compulsory? ಏನು ಕಂಪಲ್ಸರಿ ಇರಬೇಕಂದ್ರೆ this capacitor should be same repeating. 2 microfarad, 2 microfarad, 2 microfarad. 1 microfarad, 1 microfarad, 1 microfarad, 1 microfarad. So continue ಮುಂದೆ ಏನಾಗ್ತಿರ್ತದ ಮುಂದನು 2 microfarad, 2 microfarad, 1 microfarad. So total ಇದೆಲ್ಲ x ಅಂತ ಮಾಡಿ. Total ಒಂದನ್ನ ಬಿಟ್ಟು ಇದನ್ನೆಲ್ಲ x ಅಂತ ಮಾಡಿ. This all what x capacitors. This all x. ಇದೆಲ್ಲ ಉಳಿದಿದೆ. Total x. ಇದೆಲ್ಲ ಸಮುದ್ರದಲ್ಲಿದ್ದ ಒಂದು ಬಕೆಟ್ ಏನಾದ್ರು ನಿಂತಿದ್ರೆ ಏನಾಗುತ್ತೆ. ಸೊ ಒಂದಿಷ್ಟು ಒಂದು ಯೂನಿಟ್ ಬಿಟ್ಟಿದ್ದೀವಿ. ಒಂದು ಯೂನಿಟ್ ಬಿಟ್ಟಿದ್ದೀವಿ. ಒಂದು ಸಣ್ಣ ಬಕೆಟ್ ತೆಗೆದಂಗೆ ಸಮುದ್ರ ಎಲ್ಲ ಎಕ್ಸ್ ಅಂತ ಬಿಟ್ಟೆ ಒಂದು ಬಕೆಟ್ ತೆಗೆದಂಗೆ. ಸೊ ಏನು ಫರಕ್ ಬರುತ್ತೆ. ಸೊ ಬೈ ಯೂಸಿಂಗ್ ದಿಸ್ ಟೆಕ್ನಿಕ್ ವಿ ಕ್ಯಾನ್ ಸಾಲ್ವ್ ದಿಸ್. ನಾವು ಟೇಕ್ ಇದೆಲ್ಲ ಏನಾಯ್ತು ಇವಾಗ ಇದೆಲ್ಲ ಏನಾಯ್ತು ಎಕ್ಸ್. ಸೊ ನಾವು ಕ್ಯಾನ್ ರೈಟ್ ಸೆಪರೇಟ್ 2 microfarad. This one will become x. This side. 1 microfarad. Now these two in series. What is series formula? 1 by this one called C1, C2. ಏನಂತ C1 C2 divided by C2. C total C equal is equal to C1 into C2 divided by C1 plus C2. Right. C1 ಅಂದ್ರೆ 2. C2 ಅಂದ್ರೆ x divided by 2 plus x. 2 plus x. 2 plus x. This one. Here is C. C is 1. This is what C. Now, ಈ ಸರ್ಕ್ಯೂಟ್ ಹೋಗುತ್ತಾ ಈ ಸರ್ಕ್ಯೂಟ್ ಬಗ್ಗೆ ಏನಾಗುತ್ತಾ ಇವಾಗ ಇದೆಲ್ಲ ಬಂದಾಯ್ತು. ಇದೇನಾಗ್ತೀವಿ ನೆಕ್ಸ್ಟ್ 1 microfarad ಈ ತರ ಕನೆಕ್ಟ್ ಇದೇನಿದು Parallel. C1 1 microfarad. ಇದು ಏನಾಗುತ್ತೆ 2x plus divided by 2 plus x. Right. 2x divided by 2 plus x. Parallel form ಏನಾಗುತ್ತಾ C1 plus C2 plus C2. Parallel. C1 ಅಂದ್ರೆ 1 plus 2x plus 6. parallel capacitor formula. ಅದನ್ನ ಕೇಳಿದ್ರೆ ಇದನ್ನ C3 ಅಂತ C3. So ಏನಾಗುತ್ತಾ C total is equal to Cp plus Cx. C 2x plus yes that is what C ಎಷ್ಟದ 1 plus ಇದೆಷ್ಟದ 2x plus 2x divided by 2x divided by 2 plus x. 2 plus x. Note down. ಇಷ್ಟೇನಾ? ಇನ್ನ ಇದು ಸಾಲ್ವ್ ಮಾಡಬೇಕು. C total ಏನಿದೆ x. So C total ಏನು ಅನ್ಬೋದು ನಾವು x ಅಂತ ಅನ್ಬೋದು. C total ಎಲ್ಲ ಅಷ್ಟು x ಐತೆ ಇನ್ನು x ಅನ್ಬೋದು. Now some part x ಅಂದ್ರೆ total x ಇದೆ. Some part is x. Now this one become x is equal to 1 plus
2x divided by 2 plus x. ಎಷ್ಟಂತ x is equal to ಇದಾಯ್ತು 2 plus x plus 2x is equal to divided by 2 plus x. ಇದು ಈ ಕಡೆ ಬಂದ್ರೆ multiply 2x plus x square is equal to 2 plus 2x plus 2x square into ಇದೇನಾಯ್ತು 2 plus 3x. ಸಿಂಪ್ಲಿಫೈ ಮಾಡಿದ್ರೆ x square plus 2x minus 3x minus 2 is equal to 0. Right? ఇక్కడ minus x square minus x minus x minus 2 minus 2. Now solve this one. ಇಂಟು ಮಾಡಿದ್ರೆ 2 ಬರಬೇಕು, ಆಡ್ ಅನ್ನು ಸಬ್ಟ್ರಾಕ್ಟ್ ಮಾಡಿದ್ರೆ 1 ಬರಬೇಕು. ಯಾವ ಇಂಟು ಮಾಡಿದ್ರೆ 2, ಆಡ್ ಅನ್ನು ಸಬ್ಟ್ರಾಕ್ಟ್ ಮಾಡಿದ್ರೆ 1 minus 1 minus 2 minus 1 2 1 minus 2 plus 1. Right? Correct? Correct? Okay. X square minus 2x plus 1x minus 2x. 2x minus 2. Minus into plus minus 2 was the 2 minus. That's correct. What is the same? X. common X is equal to x plus 1. Either n common minus 2 common. Equal to x plus 1 x plus 1. X is equal to what? X is equal to minus 2 x is equal to 2 x is equal to minus x x minus 2 into x plus 1. X plus 1 common ತೆಗೆದ್ರೆ x minus 2 ಇತ್ತು is equal to 0. X is equal to 2. X is equal to minus 1 minus 1. This one possible, this one not possible. So substitute of the 2 2 this is the circuit diagram. Here this one continues up to infinity. Let x be the equivalent capacitance. Equivalent capacitance. So in this part, whole part will take x. This whole part will take x. This whole part will took x. This all. This all will took x. Here this part will took x. This all part will took x means ಇದನ್ನಾಯ್ತಾ ಸರ್ಕ್ಯೂಟ್ ಡಯಾಗ್ರಾಮ್ ಟ್ರೈ ಮಾಡಿ ನಾನು ಏನಾಯ್ತು ಕೆಪಾಸಿಟನ್ಸ್ ಸಿ ಇದೇನಾಯ್ತು ಇದು x ಆಯ್ತು ಇದು x ಇದು C1 ಇದು C ಎಲ್ಲ ಕೆಪಾಸಿಟನ್ಸ್ C ಇವೆರಡು ಏನಾದ್ರು no capacitor. ಇದು ಮತ್ತೆ ಸೇಮ್ ಆಗಿ ಆಗುತ್ತೆ. here no capacitor. This part. Okay. ಇಷ್ಟ ಆಗಿದೆ. This is nice. Okay. here ಏನಾದ್ರು ಇವಾಗ this two ಸಾಲ ಎಷ್ಟಾಗುತ್ತೆ c plus x c ಇದು c plus x ಇವೆರಡು ಏನಾದ್ರು ಇವಾಗ ಇದು c ಇವೆರಡು ಏನಾದ್ರು series ಅಂದ್ರೆ c equivalent is equal to ಅದು ಪ್ಯಾರಲಲ್ ಮಾಡ್ತೀನಿ ನಾನು ಇವಾಗ ಎರಡು ಪ್ಯಾರಲಲ್ ಆಗಿ c plus x ಬಂತು c plus x c equivalent is equal to c into c plus x divided by c plus x right ಇದನ್ನ x is equal to
C into C plus X. I'll see it selected. C into C plus S. C into C, C square plus Cx divided by 2C plus X. Correct. X actually multiply ಮಾಡಿ 2Cx plus X square is equal to C square plus Cx is equal to ఇక్కడ కొడతాం ఎలా అంటే ఇది ఫస్ట్ ఆర్డర్ వైస్ x స్క్వేర్ ప్లస్ 2cx ప్లస్ మైనస్ c స్క్వేర్ మైనస్ cx x స్క్వేర్ 2cx 1cx యా cx మైನಸ್ c ಸ್ಕ್ವೇರ್ ಇಲ್ಲಿ ಯಾವ ಟರ್ಮ್ಸ್ ಇಲ್ಲ ಇದು ನೆಕ್ಸ್ಟ್ ಸಾಲ್ವ್ ಮಾಡಬೇಕು ಬೈ ಭಾಸ್ಕರ್ ಲಾಗಿ ಬರ್ತದೆ. Take down here. X square plus cx plus Minus C square. minus c square. Is equal to Now a is equal to what? 1. B is equal to what? C. C is equal to C square. C is equal to C. Means what? Constant here C. C square. C square. C is equal to C. Now, what is formula? X term minus B plus or minus root B square minus 4AC divided by whole divided by 2A. B ಅಂದರೆ minus C plus R minus plus or minus root B ಅಂದರೆ C square B is equal to minus 4 A ಅಂದರೆ 1 1 C is equal to C is equal to C. C. Whole divided by 2. Whole divided by 2. So C square तो बरोबर है. C is equal to C square. C C ಅದು ಲಾಸ್ಟ್ ನ C is equal to minus C. ಯಾವುದು? C. C ಇರ್ತೀವಿ ಮಾಡಿ ಕಾನ್ಸ್ಟೆಂಟ್ ಟರ್ಮ್ C ನೇ ಕಾನ್ಸ್ಟೆಂಟ್ ಟರ್ಮ್ ಇದೆ C ಅಂದ್ರೆ C ಅಂದ್ರೆ C minus C ಇದೆ minus C ಇದಾಯ್ತು minus into minus plus ಆಯ್ತು. Now minus C plus or minus ಯಾರ ಏನು ಕಾಮನ್ ಐತೆ C ಕಾಮನ್ ಐತೆ C ಕಾಮನ್ ತೆಗೆದ್ರೆ 1 square Let's take this. C means C square only. C is C square. Now C is C square. Constant and minus C square. Minus C square. C square plus 4C square. C square plus 4C square. 5C square. 5C square. Divided by 2. ಏನಾಗುತ್ತಿದ್ದು minus C plus or minus C root 5 ಅಲ್ಲ this 5 cancel ಆದ್ರೆ root 5 divided by 2. So one term ಏನಾಗುತ್ತೆ minus C plus C root 5 divided by 2. ಇನ್ನೊಂದು minus C root 5 by this is the great term R. From this C common minus common ತೆಗೆದುಕೊಳ್ಳುತ್ತಿದೆ 5 C root 5 ಇದರ minus root 5 minus C. C
ಅಂತ ಹೇಳಿದ್ರೆ √5 minus 1. C ಕಾಮನ್ ಐತಿ ಲೆಟರ್ 1. Now we can't apply here in this method. We can't apply first method also, second method also, third method. Now we are coming for third method. ಇಲ್ಲಿ potential V ಇದೆ ಅಂತಂದ್ರೆ ಇಲ್ಲಿ V ಬರುತ್ತೆ. ಇಲ್ಲಿ ಹೋದ್ರೆ ಚೇಂಜ್ ಆಗುತ್ತೆ. ಈ ಕಡೆ ಇಲ್ಲಿ 0 ಇದೆ, ಇಲ್ಲಿ 0 ಇದೆ, ಇಲ್ಲಿ ಬಂದ್ರೆ 0 ಇದೆ, ಇಲ್ಲಿ ಬಂದ್ರೆ ಚೇಂಜ್ ಆಗುತ್ತೆ. ಕೆಪಾಸಿಟರ್ ಇದೆ. ಸೊ ಇಲ್ಲಿ x ಅಂತ ಆಗುತ್ತೆ. ಈ ಕಡೆ ಬಂದ್ರೆ ಇಲ್ಲಿ x ಇರಲ್ಲ. ಇಲ್ಲಿ ಮತ್ತೆ ಕೆಪಾಸಿಟರ್ ಇದೆ. ಇಲ್ಲಿ ಮತ್ತೆ ವಾಟ್ ಆಗುತ್ತೆ. ಇಲ್ಲಿ ವೇರಿಯಬಲ್ಸ್ ಎಷ್ಟು ಬಂದಿವಲ್ಲ, ಟರ್ಮ್ಸ್ ಎಷ್ಟು ಬಂದು 1 2 3 4. ಸೊ ಈ ತರದಾಗ ಎರಡು ಲಾನು ಅಪ್ಲೈ ಆಗುತ್ತೆ. ಅವಾಗ ಏನು ಮಾಡ್ತೀವಿ ನಾವು ವಿಸ್ಟೋನ್ ಬ್ರಿಡ್ಜ್ ಬರುತ್ತೆ. ನೆಕ್ಸ್ಟ್ ಯಾವುದು ವಿಸ್ಟೋನ್ ಬ್ರಿಡ್ಜ್. ದಿಸ್ ಇಸ್ ಇಂಪಾರ್ಟೆಂಟ್. ವಿಸ್ಟೋನ್ ಬ್ರಿಡ್ಜ್. ಬೈ ಅಪ್ಲೈಯಿಂಗ್ ವಿಸ್ಟೋನ್ ಬ್ರಿಡ್ಜ್ ಯು ಕ್ಯಾನ್ ಸಿಂಪ್ಲಿಫೈ. ಟು ಅಪ್ಲೈ ವಿಸ್ಟೋನ್ ಬ್ರಿಡ್ಜ್ ಏನು ಕಂಡೀಷನ್ ಅಂದ್ರೆ the ratio of the Wheatstone bridge and effect. ಇದನ್ನ ಕೆಪಾಸಿಟಿ ಐತಲ್ಲ, ಇದನ್ನ ಏನಾದ್ರು ಕನೆಕ್ಟ್ ಮಾಡಿದ್ರೆ A ಟರ್ಮಿನಲ್, B ಟರ್ಮಿನಲ್, this X, this is Y ಅಂತ ಕನೆಕ್ಟ್ ಮಾಡಿದ್ರೆ ಈ ತರ ನೋಡಿ. ಇದು A to X one capacitor, right? Next X to ಇದೇನಂದ್ರೆ B 0 ಅಂದ್ರೆ X to B one capacitor, X to B to Y ಇದೇನು B to Y, B to Y, Y to A ಇಲ್ಲೇನು B ನೇ Y to A. ಈ ತರ ಕನೆಕ್ಟ್ ಮಾಡಿದ್ರೆ ಇದಕ್ಕೆ ವಿಸ್ಟೋನ್ ಬ್ರಿಡ್ಜ್ ಅಂತ ಹೇಳ್ತೀವಿ. ವಿಸ್ಟೋನ್ ಬ್ರಿಡ್ಜ್ ಇದಷ್ಟೇ. ಈ ಕಡೆ ವಿಸ್ಟೋನ್ ಬ್ರಿಡ್ಜ್ ನ ಅಪ್ಲೈ ಮಾಡಬೇಕಂದ್ರೆ one condition should be compulsory. What is that? The ratio of two capacitors should be same. Ratio of the two capacitors should be same. So ಅದಂದ್ರೆ ಇದು ರೇಷಿಯೋ ಆಗುತ್ತಾ 1/2. ಇವೆರಡರಿಂದ 1/2. ಇವೆರಡರ ರೇಷಿಯೋ ಆಗುತ್ತಾ 1/2. 3/6 ಅಂದ್ರೆ 3 1s 3 2s. ಸೊ ಈ ತರ ಕಂಡೀಷನ್ ಇದ್ದರೆ ನಾವು ಈ ವಿಸ್ಟೋನ್ ಬ್ರಿಡ್ಜ್ ನ ಅಪ್ಲೈ ಮಾಡಬಹುದು. ಈ ತರ ಪೊಟೆನ್ಷಿಯಲ್ ಈ ತರ ಏನಾದರೂ ಕೆಪಾಸಿಟನ್ಸ್ ರೇಷಿಯೋ ಸೇಮ್ ಇತ್ತಂದ್ರೆ ಇದನ್ನ ನೆಗ್ಲೆಕ್ಟ್ ಮಾಡಬಹುದು. ಇದನ್ನ ನೆಗ್ಲೆಕ್ಟ್ ಮಾಡಬಹುದು. ಎರಡಕ್ಕಿಂತ ನೆಗ್ಲೆಕ್ಟ್ ಮಾಡಬಹುದು. ಆ ನೆಗ್ಲೆಕ್ಟ್ ಮಾಡಿದಾಗ ಇದು ಅಪ್ಲೈ ಮಾಡಿ ಸಾಲ್ವ್ ಮಾಡಿದಾಗ ಅಂತ ವಿಲ್ ಸಿ ಟುಮಾರೋ ಥರ್ಡ್ ಟೈಪ್ ವಿಸ್ಟೋನ್ ಬ್ರಿಡ್ಜ್.